ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥದ್ದು ಎಷ್ಟೋ ಆನಂದಕರವಾಗಿದೆ. ಈ ದಿನ ನಾವು ನಮ್ಮನ್ನು ಬಲಪಡಿಸುವ ಆತನು ಯಾರು ಎಂಬುದಾಗಿ ದೇವರ ವಾಕ್ಯದ ಮೂಲಕ ನಾವು ಧ್ಯಾನ ಮಾಡೋಣ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ: ನನ್ನನ್ನು ಬಲಪಡಿಸುವವನ ಮುಖಾಂತರ ನಾನು ಎಲ್ಲವನ್ನೂ ಮಾಡಲು ಶಕ್ತನಾಗಿದ್ದೇನೆ. ನನ್ನನ್ನು ಬಲಪಡಿಸುವವನ ಮುಖಾಂತರ ನಾನು ಎಲ್ಲವನ್ನೂ ಮಾಡಲು ಶಕ್ತನಾಗಿದ್ದೇನೆ. ನನ್ನನ್ನು ಬಲಪಡಿಸುವವನು ಯಾರು ಎಂಬುದಾಗಿ ನಾವು ನೋಡುವಾಗ, ಯೆಶಾಯನು ಬರೆದ ಪ್ರವಾದನೆಯ ಗ್ರಂಥದಲ್ಲಿ 41ನೇ ಅಧ್ಯಾಯ 10ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು, ನಿನಗೆ ಸಹಾಯ ಮಾಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ. ನಮ್ಮನ್ನು ಬಲಪಡಿಸುವ ಆತನು ನಮ್ಮ ದೇವರಾಗಿದ್ದಾನೆ. ನಾವು ಹೆದರುವುದು ಬೇಡ, ನಾವು ದಿಗ್ಭ್ರಮೆಗೊಳ್ಳುವುದು ಬೇಡ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕ ಕಷ್ಟಗಳು, ಅನೇಕ ಹೋರಾಟಗಳು, ಅನೇಕ ಪರಿಸ್ಥಿತಿಗಳು ನಮ್ಮನ್ನು ಎದುರಿಸುವಂಥದ್ದಾಗಿದೆ. ಆದರೆ ದೇವರ ವಾಕ್ಯದಿಂದ ನಾವು ಬಲವನ್ನು ಪಡೆದುಕೊಳ್ಳುವುದಾದರೆ ಆತನು ನಮ್ಮನ್ನು ನಡೆಸುವವನಾಗಿದ್ದಾನೆ. ಆತನು ನಮ್ಮ ಜೊತೆಯಲ್ಲಿ ಇರುವ ದೇವರಾಗಿದ್ದಾನೆ, ನಮಗೆ ಸಹಾಯ ನೀಡುವ ದೇವರಾಗಿದ್ದಾನೆ. ಆದುದರಿಂದ ನಾವು ದೇವರಿಂದ ಬಲವನ್ನು ಹೊಂದಿಕೊಳ್ಳಿಕ್ಕಾಗಿ ನಾವು ಪ್ರಯತ್ನಿಸೋಣ. ಯಾಕಂದರೆ ದೇವರ ವಾಕ್ಯ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. ಕೀರ್ತನೆಗಳು 84ನೇ ಅಧ್ಯಾಯ 5ನೇ ವಚನದಲ್ಲಿ, ನಿನ್ನಲ್ಲೇ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು. ಒಂದು ವೇಳೆ ನಾವು ದೇವರಲ್ಲಿ ಬಲವನ್ನು ಹೊಂದುತ್ತಾ ಇರುವುದಾದರೆ ನಾವು ಧನ್ಯರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ಈ ಲೋಕದಲ್ಲಿ ನೋಡುವಾಗ ಅನೇಕ ಸಾರಿ ನಾವು ಮನುಷ್ಯರಿಂದ ಬಲವನ್ನು ಹೊಂದಿಕೊಳ್ಳಿಕ್ಕಾಗಿ ನಾವು ಯೋಚಿಸ್ತೇವೆ. ಬೇರೆ ಬೇರೆ ವಸ್ತುಗಳ ಮುಖಾಂತರವಾಗಿ ಬಲವನ್ನು ಪಡೆದುಕೊಳ್ಳಿಕ್ಕಾಗಿ ನಾವು ಯೋಚಿಸುತ್ತೇವೆ. ಆದರೆ ದೇವರ ಬಲ ನಾವು ಹೊಂದಿಕೊಳ್ಳುವುದಾದರೆ ನಾವು ಎಲ್ಲವನ್ನೂ ಮಾಡಲು ಶಕ್ತರಾಗ್ತೇವೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ನಮ್ಮೊಟ್ಟಿಗೆ ಮಾತನಾಡುವಂಥದ್ದಾಗಿದೆ. ಈ ಒಂದು ಸಮಯದಲ್ಲಿ ನಮ್ಮ ಕಷ್ಟಗಳು, ನಮ್ಮ ಹೋರಾಟಗಳು, ನಮ್ಮ ಅನಾರೋಗ್ಯ, ನಮ್ಮ ಚಿಂತೆಗಳು ಎಷ್ಟೇ ದೊಡ್ಡದಾಗಿದ್ದರೂ ದೇವರ ಬಳಿಯಲ್ಲಿ ಬಂದು ಆತನ ಬಲವನ್ನು ನಾವು ಪಡೆದುಕೊಳ್ಳುವುದಾದರೆ ನಾವು ಎಲ್ಲವನ್ನ ಪಾರು ಮಾಡಲಿಕ್ಕೆ ದೇವರು ಶಕ್ತಿ ನೀಡುವವನಾಗಿದ್ದಾನೆ. ಆತನ ಶಕ್ತಿ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸೋಣ. ಆತನ ಶಕ್ತಿಯ ಮೇಲೆ ನಾವು ಆತುಕೊಳ್ಳೋಣ. ಆತನ ಧರ್ಮದ ಬಲಗೈಯನ್ನು ನಾವು ಆಧಾರ ಮಾಡಿಕೊಳ್ಳೋಣ. ಆತನು ನಮ್ಮ ಜೊತೆಯಲ್ಲಿದ್ದಾನೆ. ಆತನು ನಮಗೆ ಸಹಾಯ ಮಾಡುತ್ತಾನೆ. ಆತನು ನಮ್ಮನ್ನು ನಡೆಸುವವನಾಗಿದ್ದಾನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ, ನಮ್ಮೆಲ್ಲರನ್ನ ಬಲಪಡಿಸಲಿ. ಆಮೇನ್.